ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಹುಚ್ಚೆಳ್ಳು ಚಟ್ನಿ ಮತ್ತು ಹುಚ್ಚೆಳ್ಳು ಚಟ್ನಿ ಪುಡಿ, ಈ ಎರಡೂ ರೆಸಿಪಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿಯನ್ನು ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೆಸಿಪಿಯನ್ನು ಮಾಡಲಿಕ್ಕೆ ನಮಗೆ ಹುಚ್ಚೆಳ್ಳು ಬೇಕಾಗುತ್ತೆ. ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳಿ ಕರಿತೀವಿ. ನಮ್ಮ ಕಡೆ ಹುಚ್ಚೆಳ್ಳು ಅಂತಲೇ ಕರಿತೀವಿ, ಕೆಲವು ಕಡೆ ಅದನ್ನು ಗುರೆಳ್ಳು ಅಂತಲೂ ಕೂಡ ಕರೀತಾರೆ. ಇಲ್ಲಿ ಚಟ್ನಿ ಅಥವಾ ಚಟ್ನಿ ಪುಡಿ ಎರಡನ್ನೂ ಮಾಡ್ಕೊಳ್ಳಿಕ್ಕೆ ನಾವು ಮೊದಲು ಹುಚ್ಚೆಳ್ಳನ್ನ ಬಿಸಿ ಮಾಡ್ಕೊಬೇಕಾಗುತ್ತೆ. ನಾನು ಅದಕ್ಕೆ ಒಂದು ರೊಟ್ಟಿ ತವನ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಹುಚ್ಚೆಳ್ಳನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾವು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಮೊದಲು ಫುಲ್ ಫ್ಲೇಮ್ನ ಬಿಟ್ಟು ನಾವು ಬಿಸಿ ಮಾಡ್ಕೊಬೇಕು. ಅದು ಚೆನ್ನಾಗಿ ಬಿಸಿಯಾಗಿ ಆದಮೇಲೆ ಚಟಪಟ ಅಂತ ಅನ್ನುತ್ತೆ. ನಿಮಗೆ ಕೇಳಿಸ್ತಾ ಇರ್ಬೋದು, ಇವಾಗ ಚಟಪಟ ಅಂತ ಇದೆ ಹುಚ್ಚೆಳ್ಳು. ಈ ಟೈಮ್ಗೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಹುರ್ಕೊಬೇಕಾಗುತ್ತೆ. ಇಲ್ಲಾಂದರೆ ಹುಚ್ಚೆಳ್ಳೆಲ್ಲ ಚಟಪಟ ಅನ್ನುತ್ತಲ್ಲ, ಆ ರೀತಿ ಅಂದು ಹೊರಗಡೆ ಚೆಲ್ಲುತ್ತೆ, ಹಾಗಾಗಿ ಹಾರುತ್ತೆ. ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಒಂದು 3 to 4 minutes ಅಷ್ಟು ನಾವು ಹುರ್ಕೊಬೇಕು. ಎಷ್ಟು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ನೀವು ಕರ್ಕೊಬೇಡಿ. ಅದನ್ನು ಎತ್ತಿಟ್ಕೊಂಡಾದಮೇಲೆ ನಾನು 3 ಬೆಳ್ಳುಳ್ಳಿನ ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಒಂದು 5 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮಕ್ಕಳು ಖಾರ ಅಷ್ಟು ಇಷ್ಟಪಡಲ್ಲ ಅಂಥೇಳಿ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಮನೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿನೇ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ. ನಾನು ಬೇರೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇಲ್ಲ. ಒಣಮೆಣಸಿನ್ಕಾಯಿನ ಹುರಿದು ಎತ್ತಿಟ್ಕೊಂಡಾದಮೇಲೆ ಇವಾಗ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಬೇಕು. ಜೀರಿಗೆ ಟೇಸ್ಟ್ ಕೊಡುತ್ತೆ, ಕಮ್ಮಿ ಹಾಕ್ಕೊಬೇಡಿ. ಈ ಜೀರಿಗೆನ ಹುರಿಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹುರ್ಕೊಬೇಕು. ಫುಲ್ ಫ್ಲೇಮ್ನ ಬಿಟ್ವಿ ಅಂದರೆ ಅದು ಕರ್ದೋಗುತ್ತೆ, ಎಲ್ಲ ಕಪ್ಪಾಗಿಬಿಡುತ್ತೆ. ನಾವು ಇಷ್ಟು ಆದಾಗ ಎತ್ತಿಟ್ಕೊಂಡು ಇವಾಗ ಕಂಪ್ಲೀಟ್ ಗ್ಯಾಸ್ ಫ್ಲೇಮ್ನ ನಾವು ಆಫ್ ಮಾಡಿ, ಏನು ರೊಟ್ಟಿ ತವ ಕಾದಿರುತ್ತಲ್ಲ ಅಷ್ಟು ಹೀಟಿಗೆ ಕರ್ಬೇವಿನ ಸೊಪ್ಪನ್ನ ಹಾಕಿದರೆ ಸಾಕು. ಅಷ್ಟು ಹೀಟಲ್ಲೇ ಡ್ರೈ ಆಗುತ್ತೆ, ನೀರಿನಂಶ ಎಲ್ಲ ಹೋಗಿ ಈ ರೀತಿ ಆಗುತ್ತೆ. ಇವಾಗ ನೋಡಿ ಎಲ್ಲದನ್ನು ಒಂದು ತಟ್ಟೆಗೆ ಹಾಕಿ ನಾನು ಥಂಡಿ ಆಗಲಿಕ್ಕೆ ಇಟ್ಟಿದ್ದೀನಿ. ಥಂಡಿ ಆಗೋಕ್ಕೂ ಮುಂಚೆನೇ ನಾವು ಇದನ್ನು ಪೌಡ್ರು ಮಾಡೋಕ್ಕೆ ಹಾಕಬಾರ್ದು. ಆ ರೀತಿ ಮಾಡಿದ್ವಿ ಅಂದರೆ ಎಲ್ಲ ಹಿಟ್ಟಿಟ್ಟಾಗುತ್ತೆ. ಒಂದು 10 ಕಾಳು ಮೆಣಸು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬೇಡಿ, ಘಾಟ್ ಅನಿಸುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ಒಂದು ಕೊಬ್ಬರಿಯಲ್ಲಿ 1/4 ಕೊಬ್ಬರಿಯಷ್ಟು ಕೊಬ್ಬರಿನ ನಾನು ತೊಗೊಂಡಿದ್ದೀನಿ. ಈ ರೀತಿ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಥಂಡಿ ಆದಮೇಲೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಾನು ಪೌಡ್ರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೌಡ್ರನ್ನ ಎತ್ತಿಟ್ಕೊಂಡು ಆಮೇಲೆ ನಾನು ಕೊಬ್ಬರಿನ ಹಾಕೋತಾ ಇದ್ದೀನಿ. ಏಕೆಂದರೆ ನಮ್ಮನೆ ಎರಡೂ ರೀತಿ ಟೇಸ್ಟನ್ನು ಇಷ್ಟಪಡ್ತಾರೆ, ಹಾಗಾಗಿ ಎರಡನ್ನೂ ಸಪ್ರೇಟ್ ಮಾಡ್ತೀನಿ. ನಿಮಗೆ ಬೇಡ ಅಂದರೆ ಮೊದಲೇ ಕೊಬ್ಬರಿ ಹಾಕ್ಕೊಂಡು ನೀವು ಪೌಡ್ರು ಮಾಡ್ಕೊಬೋದು. ನೋಡಿ ಈ ಥರ ಆಗಿದೆ. ಕೊಬ್ಬರಿ ಹಾಕಿರೋದು ಕಲರ್ ನೋಡಿ, ಮತ್ತು ಹಾಕಿಲ್ದಿರೋದು ಎರಡೂ ಡಿಫ್ರೆಂಟ್ ಕಲರ್ ಇದೆ. ತುಂಬ ಚೆನ್ನಾಗಾಗುತ್ತೆ. ನಾವು ಈ ಒಂದು ಚಟ್ನಿ ಪುಡಿನ ಮೊಸರು ಜೊತೆ ರೊಟ್ಟಿ, ಚಪಾತಿ, ದೋಸೆಗೆಲ್ಲ ತಿನ್ಬೋದು. ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ರೊಟ್ಟಿ ಚಪಾತಿ ಜೊತೆ ನಾವು ಬಳಸ್ಕೊಬೋದು. ಚಟ್ನಿ ಪುಡಿ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ನಾನು ಚಟ್ನಿನ ಮಾಡಲಿಕ್ಕೆ ಒಂದು ಚಿಕ್ಕ ಜಾರನ್ನ ತೊಗೊಂಡು ಹುರಿದಿರೋ ಅಂತಹ ಹುಚ್ಚೆಳ್ಳನ್ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಪ್ರೇಟು ಹುರಿದಿರೋ ಅಂಥ ಹುಚ್ಚೆಳ್ಳನ್ನ ನಾನು ಹಾಕ್ಕೊಂಡು, ಹುಚ್ಚೆಳ್ಳನ್ನು ಜಾಸ್ತಿ ಸೇರಿಸ್ಕೊಬೇಕಾಗುತ್ತೆ. ನಾವು ಕಾಯಿ ಮತ್ತು ಕಡಲೆನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಇವಾಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಒಂದು 1/4 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ, ಮತ್ತು ಸಾಂಬಾರು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರನ್ನು ನಾವು ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ. ಈ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ. ಅದೇ ರೀತಿ ಇಲ್ಲಿ ಹುಚ್ಚೆಳ್ಳನ್ನ ನಾವು ಸೇರಿಸ್ಕೊತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ನೀವು ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣಸಿನ್ಕಾಯಿನೂ ಕೂಡ ನಾವು ಹಾಕ್ಕೊಂಡು ರುಬ್ಕೊಬೋದು. ಈ ರೀತಿ ಬಂದಿದೆ. ಇದನ್ನು ನಾವು ತುಂಬ ದಿನ ಸ್ಟೋರ್ ಮಾಡಲಿಕ್ಕಾಗಲ್ಲ. ಇವಾಗ ಬೆಳಗ್ಗೆ ಮಾಡಿದ್ದೀವಿ ಅಂದರೆ ಮ್ಯಾಕ್ಸಿಮಮ್ ಸಂಜೆವರೆಗೆ ನಾವು ಇಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇಟ್ಟರೆ ಹಾಳಾಗುತ್ತೆ. ಈ ಚಟ್ನಿ ಎಲ್ಲ ಹಾಗೇ ಇದು ಕೂಡ ನೋಡಿ. ಈ ರೀತಿ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ. ಈ ರೊಟ್ಟಿಗೆ ನಾನು ಚಟ್ನಿ ಪುಡಿ, ಮೊಸರು ಇಷ್ಟನ್ನು ನಾನು ಹಾಕ್ಕೊಂಡು ತಿಂಡಿಗೆ ಅಂತ ಹೇಳಿ ಕೊಟ್ಟಿದ್ದೆ. ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂದ್ರೇ ಫೇಮಸ್ ಫ್ರೆಂಡ್ಸ್. ಆದರೆ ಮನೇಲಿ ಮಕ್ಕಳು ರಾಗಿ ರೊಟ್ಟಿನ ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ಮಕ್ಕಳಿಗೆ ಅಕ್ಕಿ ರೊಟ್ಟಿನೇ ನಾನು ಮಾಡಿಕೊಟ್ಟಿದ್ದೆ. ಈ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂಥೇಳಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಮ್ಮ ಹಾಸನ ಕಡೆ ಈ ರೀತಿಯೇ ನಾವು ರೊಟ್ಟಿನ ಮಾಡೋ ಅಂಥದ್ದು ತಟ್ಟೋ ರೊಟ್ಟಿ ಅಂತ ಹೇಳಿ ನಾವು ಕರಿತೀವಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡದೇ ಇರೋರು ನನ್ನ ಚಾನಲಲ್ಲಿ ನೋಡಿ ಫ್ರೆಂಡ್ಸ್. ಈ ಚಟ್ನಿ ಪುಡಿ ಮತ್ತು ಚಟ್ನಿ ಮತ್ತು ಏನು ನಾನು ರೊಟ್ಟಿ ಮಾಡಿದ್ದೀನಿ, ಇಷ್ಟನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಹುಚ್ಚೆಳ್ಳು ಚಟ್ನಿನ ಮಾಡಿದ್ದೀನಿ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾರ್ಟ್ಗೆ ಇರ್ಬೋದು,
ಅಥವಾ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಸ್ಕಿನ್ ಸಾಫ್ಟ್ ಆಗೋಂಥದ್ದು, ಗ್ಲೋ ಆಗೋಂಥದ್ದಾಗಿರ್ಬೋದು, ಹೇರ್ ಸಾಫ್ಟ್ ಆಗೋಂಥದ್ದು, ಇಮ್ಯುನಿಟಿ ಪವರ್ ಸಿಸ್ಟಮ್ಮು ಇಂಪ್ರೂವ್ ಆಗೋಂಥದ್ದು, ಒಮೆಗಾ 3 ಇದರಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ ನಮಗೆ ಇಮ್ಯುನಿಟಿ ಸಿಸ್ಟಮ್ಮು ತುಂಬಾ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗೆ ಈ ಥರದ್ದೆಲ್ಲ ನಾವು ಮಾಡಿಕೊಡೋದ್ರಿಂದ ಅವ್ರ ಇಮ್ಯುನಿಟಿ ಪವರ್ನ ನಾವು ಇಂಪ್ರೂವ್ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಹೆಚ್ಚು ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.